ನಮಸ್ತೆ ಸ್ನೇಹಿತರೆ, ನಾವು ಮಾಲೂರು ಬಳಿಯ ಬ್ಯಾಟರಾಯನಹಳ್ಳಿ ಗ್ರಾಮದಲ್ಲಿ ಈ ಕ್ಯಾಪ್ಸಿಕಮ್ ಬೆಳೆಯನ್ನು ಬೆಳೆದಿದ್ದೇವೆ. ಈಗ ನಾವು ತೋರಿಸ್ತಾ ಇರೋ ಕ್ಯಾಪ್ಸಿಕಮ್ ಬೆಳೆ ರಿಜ್ವಾನ್ ಮಸಿಲಿಯಾ ಕಂಪ್ನಿಯಿಂದ ಬೀಜ ತಂದು ನರ್ಸರಿನಲ್ಲಿ ಗಿಡ ಮಾಡಿ ಇಲ್ಲಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ನೋಡಿ, ಈ ಬ್ರೀಡಲ್ಲಿ ಕಾಯಿ ಸೆಟ್ಟಿಂಗ್ ಬಹಳ ಅದ್ಭುತವಾಗಿರುತ್ತೆ. ನಾವು ನಮ್ಮ ಗಿಡ ನೋಡ್ತಾ ಇದ್ದರೆ ನಿಮಗೀಗ ಇದರಲ್ಲಿ ತುಂಬ ಟ್ರಿಪ್ಸ್ ಬಹಳ ಕಡಿಮೆ. ಇದರಲ್ಲಿ ನಾವೆಲ್ಲ ಹೇಳ್ಬೋದು, ಬೇರೆಯವರೆಲ್ಲ ಟ್ರಿಪ್ಸು ಇದೆ, ನಾವು ಟ್ರಿಪ್ಸ್ ಇಲ್ಲದೆ ಬೆಳಿತೀವಿ ಅಂತ. ಟ್ರಿಪ್ಸ್ ಇಲ್ಲದೆ ಯಾವುದೇ ಮೆಣಸಿನ್ಕಾಯಿ ಗಿಡನ ಬೆಳೆಯೋಕ್ಕಾಗಲ್ಲ. ಅದು ಕ್ಯಾಪ್ಸಿಕಮ್ ಆಗಿರ್ಬೋದು, ಸಣ್ಣ ಮೆಣಸಿನ್ಕಾಯಿ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು. ಸೊ ಟ್ರಿಪ್ಸು ನಾವು ಬಹಳ ಅವಾಯ್ಡ್ ಮಾಡ್ಕೊಂಡು ಮಾತ್ರ ಬೆಳೆಯನ್ನು ತೆಗಿಯೋಕ್ಕೆ ಸಾಧ್ಯ. ನೀವು ನೋಡ್ಬೋದು, ಈಗ ಗಿಡದಿಂದ ಗಿಡಕ್ಕೆ 1.5 ಅಡಿ ಡಿಸ್ಟೆನ್ಸ್ ಇದೆ. ಮತ್ತು ಬೆಡ್ಡು ನಾವೀಗ 4.75 ಅಂದರೆ 4.25 ಅಡಿ ನಾವು ಗ್ಯಾಪ್ ಬಿಟ್ಟಿದ್ದೀವಿ. ಏನಂದರೆ ಗಿಡ ಚೆನ್ನಾಗಿ ಬೆಳೀಲಿ ಅಂತ. ನೋಡಿ, ಕಾಯಿ ಸೆಟ್ಟಿಂಗ್ ನೋಡಿ ಎಷ್ಟು ಅದ್ಭುತವಾಗಿದೆ. ಇದರಲ್ಲಿ ನಿಮಗೊಂದು 7-8 ಕಾಯಿ ಕಾಣುತ್ತೆ. ಜೊತೆಲಿ ಇನ್ನೂ ಒಂದು 5-6 ಪಿಂದೆಗಳಿದೆ. ಹೂವು ಅಷ್ಟೇ, ನಿಮ್ಗೊಟ್ಟು ಒಂದು 14-15 ಹೂವು, ಪಿಂದೆ, ಕಾಯೆಲ್ಲ ಸೇರಿಸಿದ್ರೆ ನಿಮ್ಗೆ 14-15 ಒಂದೇ ಗಿಡದಲ್ಲಿ ಕಾಣುತ್ತೆ. ಇದ್ರ ಹೈಟ್ ನೋಡಿ, ನೀವು ನೋಡ್ತಾ ಇದ್ದಾಗೆ ಒಂದು 2ರಿಂದ 2.5 ಅಡಿ ಇದೆ. ಈಗ ಸ್ಯಾಂಪಲ್ ಆಗಿದೆ, ಇದು 2ನೇ ಹಾರ್ವೆಸ್ಟಿಂಗ್. ಇದು ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಅಂದರೆ ಬೇರೆ ಗಿಡಗಳಿಗಿಂತ ಇದು ಭಾಳ ಉತ್ತಮವಾಗಿ ಬರುತ್ತೆ. ನೋಡಿ, ಕಾಯಿ ಶೇಪ್ ನೋಡ್ಬೋದು ನೀವು. ಒಳ್ಳೆ ಕಾಶ್ಮೀರ ಆಪಲ್ ಥರ ಕಾಣುತ್ತೆ ನಿಮಗೆ. ಅದು ಕೆಂಪಿರುತ್ತೆ, ಇದು ಹಸಿರು ಇರುತ್ತೆ. ಬಟ್ ಭಾಳ ಏನೇಳಿ ಅಚ್ಚುಕಟ್ಟಾಗಿ ಬರುತ್ತೆ. ಅಂದರೆ ನಾವು ಇದರಲ್ಲಿ ಏನಪ್ಪ ಅಂದರೆ ತೋಟನ ಕಾಪಾಡ್ಕೊಬೇಕಂದ್ರೆ 4-5 ದಿನಕ್ಕೊಂದು ಸಲ ಸ್ಪ್ರೇ ಮಾಡಲೇಬೇಕಾಗತ್ತೆ. 4-5 ದಿನಕ್ಕೊಂದು ಸಲ ಸ್ಪ್ರೇ ಮಾಡಲಿಲ್ಲ ಅಂದರೆ ರೋಗ ತಗಲೋದು ಕಟ್ಟಿಟ್ಟ ಬುತ್ತಿ. ಮೆಸ್ ಇದ್ದರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ, ನಾವೇನೇ ಮಾಡಿದ್ರೂ ಇದಕ್ಕೆ ಔಷಧಿನ ಪ್ರತಿ 4-5 ದಿನಕ್ಕೆ ಹೊಡಿತಾ ಇರಬೇಕಾಗುತ್ತೆ. ನನ್ನ ಹೆಸರು ನಂದೀಶ್ ಅಂತ ಹೇಳ್ಬಿಟ್ಟು, ನಮ್ಮದು ಬ್ಯಾಟ್ರಾಯನಹಳ್ಳಿ. ಇದೆಲ್ಲ ನಮ್ಮದೇ ತೋಟ. ಸ್ವಾಮಿ ಅವ್ರ ಬಗ್ಗೆ ಹೇಳ್ತಾರೆ. ಈ ತೋಟದಲ್ಲಿ
ಎಲ್ಲನೂ ಇಂಟ್ರಡೋರ್ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಆ ಕಡೆ ಇನ್ನೊಂದು ತೋಟದಲ್ಲಿ ಇಂಟ್ರಡೋರ್ ಹಾಕಿದ್ವಿ ಕ್ಯಾಪ್ಸಿಕಮ್ ವೆರೈಟಿ. ಇದು ಬಂದು ಮಸ್ಲಿಯ ಅಂತ, ಇದು ಎಕ್ಸಲೆಂಟು ಕ್ರಾಪ್ ಇದು. ಇಲ್ಲೆಲ್ಲ ನಮ್ಮ ಏರಿಯಾದಲ್ಲಿ ಆಗಲ್ಲ ಅಂತ ಇದ್ರು. ಫಸ್ಟು ಪ್ರಯತ್ನ ಇದು, ಪ್ರಯೋಗ ಮಾಡಿದ್ವಿ, ಸಕ್ಸಸ್ ಆಗಿದ್ವಿ. ಕಾಯಿ ಕ್ವಾಲಿಟಿ ನೋಡಿ, ಶೇಪ್ ಆಗ್ಬೋದು, ಸಿಟ್ಟಿಂಗ್ ಆಗ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಒನ್ ಟೈಮ್ಗೆ 3 ರಿಂದ 4 ಟನ್ನು ಕಾಯಿ ಸಿಗ್ತಾಯಿದೆ. ಒಂದು ಇದಕ್ಕೆ 12,500 ನಾಲ್ಗೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಟ್ರಿಪ್ಸ್ ಏನು ಅಷ್ಟಿಲ್ಲ, ಟ್ರಿಪ್ಸ್ ಕಂಟ್ರೋಲ್ ಮಾಡಿದ್ದೀವಿ. ಒಳ್ಳೆ ಕ್ವಾಲಿಟಿಯ ಔಷಧಿಗಳು ಹೊಡಿತಾ ಇದ್ದೀವಿ. ಗಿಡನೂ ಚೆನ್ನಾಗಿದೆ. ಇದು 2ನೇ ಕೊಯ್ಲು ಕಟಾವು ಮಾಡ್ತಾಯಿದ್ದೀವಿ. ಇಲ್ಲಿಂದ ನಮ್ಮೂರವರೇ ಮುನ್ಸ್ವಾಮಿ ಅಂತ ಹೇಳ್ಬಿಟ್ಟು ವ್ಯಾಪಾರಿಗಳಿರೋದು ನೋಡಿರಿ, ಅವರೇ ಮುನ್ಸ್ವಾಮಿ ಅವರು ಅಂತ ಕಲ್ಕಟ್ಟ ವ್ಯಾಪಾರಿಗಳು. ಡೈರೆಕ್ಟ್ ರೈತರಿಂದ ಬೈ ಮಾಡ್ತಾರೆ. ಲಾರಿ ತೋಟದಿಂದ ಆಚೆ ಹೋಗಿ ಮೊದಲು ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡಿ ತಗೊಂಡೋಗ್ತಾರೆ. ಧೈರ್ಯವಾಗಿ ಕೊಡ್ಬೋದು. ಮತ್ತು ಗ್ರೇಡಿಂಗ್ ಬರುತ್ತೆ, ಎ ಗ್ರೇಡ್ ಮಾಡ್ತಾರೆ. ಗ್ರೇಡಿಂಗ್ಗಳಿಗೆ ಪ್ರಾಬ್ಲಮ್ ಬರಲ್ಲ. ನೋಡಿ ಗ್ರೇಡಿಂಗ್ ಮಾಡ್ತಾಯಿದ್ದಾರೆ. ಎ ಗ್ರೇಡಿಂಗ್ ಒಂದು ಕೂಡ ಟ್ರಿಪ್ಸ್ ಕಾಯಿ ಆಗಲ್ಲ. ಕ್ವಾಲಿಟಿ ಇರುವಂಥ ಕಾಯಿಗಳನ್ನ ಮಾತ್ರ ತಗೊಳ್ತಾರೆ. 9 ಟನ್ ಒಂದಿನ ತುಂಬ್ಕೊಳ್ತಾರೆ. ನಮ್ಮ ತೋಟದಲ್ಲೇ 4 ಟನ್ ಬಂದಿದೆ ನೋಡಿ. ಪ್ಯಾಕಿಂಗ್ ಎಲ್ಲ ಪರ್ಫೆಕ್ಟ್ ಪ್ಯಾಕಿಂಗ್ ಇರುತ್ತೆ. ಪಾರ್ಸಲ್ ತಡೆಯುವಂಥದ್ದು ಕಲ್ಕಟ್ಟ ಪಾರ್ಸಲ್. ಲಾಂಗ್ ಹೋದ್ರೆ ಕೂಡ ಈ ಕಾಯಿಗೆ ಏನು ತೊಂದರೆ ಇಲ್ಲ. ನಮ್ಮ ಹೆಸರು ಮುನ್ಸ್ವಾಮಿ ಅಂತ. ನಾವು ಬ್ಯಾಟ್ರನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀರಿ. ನಾವು ಕ್ಯಾಪ್ಸಿಕಮ್ಮು ವ್ಯಾಪಾರ ಮಾಡ್ತೀವಿ. ನಾವು ಕಲ್ಕತ್ತಾಗೆ ಸಪ್ಲೈ ಕೊಡ್ತೀವಿ. 20 kg ಬಾಕ್ಸ್ ಮಾಡ್ತೀರಿ. ಒಳ್ಳೆ ಗ್ರೇಡಿಂಗ್ ಇದೆ ನಮ್ಮದು. ಮತ್ತು ಅಲ್ಲೇ ರೈತರಿಗೆ ಕ್ಯಾಶ್ ಕೊಟ್ಬಿಡ್ತೀರಿ. ಕ್ಯಾಶ್ ಕೊಟ್ಟು ತೊಗೊಂಡೋಗ್ತೀರಿ. ನಮಗೆ ಐಟಮ್ ಏನಾದರೂ ಕೊಟ್ಟರೆ ನಾವು ಅಲ್ಲೇ ಸ್ಪಾಟ್ ಕ್ಯಾಶ್ ಕೊಟ್ಟು ತೊಗೊಂಡೋಗ್ತೀರಿ. ಯಾವುದೇ ವೆರೈಟಿ ಆಗಿರಲಿ, ಕ್ಯಾಪ್ಸಿಕಮಲ್ಲಿ ಇಂಟೀರಿಯರ್ ಆಗಿರಲಿ, ಸಮ್ಮೀಸ್ ಆಗಿರಲಿ, ಮछली ಆಗಿರಲಿ, ಎಲ್ಲ ಕಾಯಿನೂ ನಾವು ಪರ್ಚೇಸ್ ಮಾಡ್ತೀರಿ. ನಾವು ಕಲ್ಕತ್ತಾಗೆ ಕಳಿಸ್ತೀರಿ. ಡೈಲಿ ನಾವು ಒಂದು 450 ರಿಂದ 500 ಬಾಕ್ಸು ತುಂಬಿ ನಾವೇ ಡೈರೆಕ್ಟ್ ಲಾರಿಗೆ ಕಳಿಸ್ಕೊಡ್ತೀವಿ. ಟನ್ನೇಜು ಬಂದು ನಮ್ಮದು ಒಂದು 9 ರಿಂದ 10 ಟನ್ನು ಡೈಲಿ ಕಳಿಸ್ಕೊಡ್ತೀವಿ. ಕ್ಯಾಶ್ ಪೇಮೆಂಟ್ ಕೊಟ್ಬಿಡ್ತೀವಿ. ಅಲ್ಲೇ ಯಾರಾದರೂ ರೈತರಿದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.